ಇಟ್ಟಿದಂಗೆ ಎತ್ತುತ್ತಾ ಇದೆಯಾ? ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಗೈಸ್ ನಮಸ್ಕಾರ, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಎಲ್ರಿಗೂ ಸ್ವಾಗತ. ಎಕ್ಸಾಮ್ ನಡೀತಿದ್ರು ಓದ್ಕೊಳ್ಳೋದ್ ಬಿಟ್ಬಿಟ್ಟು ಜಿಮ್ಮಿಗೆ ಬಂದಿದ್ದೀನಿ ಸೀರಿಯಸ್ ಆಗಿ ಬಾಡಿ ಬರ್ಸೋಣ ಅಂತ. ವೆಯ್ಟ್ ನೋಡಿದ್ರೆ ಅಷ್ಟ್ರಲ್ಲ ಐತೆ, ಮುಂದಕ್ಕೂ ಹೋಯ್ತಾ ಇಲ್ಲ, ಹಿಂದಕ್ಕೂ ಹೋಯ್ತಾ ಇಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ಇವತ್ತು ಚೆಸ್ಟ್ ವರ್ಕೌಟ್ ಇತ್ತು, ಸೊ ಜಾಸ್ತಿ ವೆಯ್ಟ್ ಹಾಕೊಂಡು ತಲೆಗಿಲೆ ಮೇಲೆ ತಗೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಮಾಡ್ರೇಟ್ ವೆಯ್ಟ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನಿಮ್ಮೆಲ್ರಿಗೂ ಒಂದು ಮಾತು ಹೇಳ್ತೀನಿ ಕೇಳಿ. ನೀವು ಸ್ಟಾರ್ಟಿಂಗ್ ಜಿಮ್ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಬಾಡಿಲಿ ಯಾವುದೇ ಚೇಂಜಸ್ ನಿಮಗೆ ಕಾಣ್ದೇನೆ ಇರ್ಬೋದು. ಹಂಗಂತ ಹೇಳ್ಬಿಟ್ಟು ನೀವು ಜಿಮ್ಗೆ ಹೋಗೋದನ್ನ ಸ್ಟಾಪ್ ಮಾಡಬೇಡಿ, ಯಾಕಂದ್ರೆ ಚೇಂಜಸ್ ನಿಮಗೆ ಕಾಣಲ್ಲ. ಅದೇ ಯಾವುದೋ ಒಬ್ಬ ಪರ್ಸನ್ ನಿಮ್ಮನ್ನ 3 ತಿಂಗಳಿಂದ ಮೀಟ್ ಮಾಡಿರಲ್ಲ ನೋಡಿ, ಅವ್ರನ್ನ ಹೋಗಿ ಕೇಳಿ. ನೀವು ಕೇಳೋದು ಬೇಡ ಅನ್ಸುತ್ತೆ, ಅವರೇ ಬಂದು ಹೇಳ್ತಾರೆ ನಿಮ್ಗೆ ನೀವು ಯಾವ ತರ ಚೇಂಜ್ ಆಗಿದ್ದೀರಾ ಅನ್ನೋದು. ನಾನು ಅದನ್ನ ಅಷ್ಟು ಕಷ್ಟಪಟ್ಟು ಮಾಡಿದೆ, ಬನ್ನಿ ಇವ್ರು ಹೇಗ್ ಮಾಡ್ತಾರೆ ನೋಡೋಣ. ಹೂವು ಇಟ್ಟಿದಂಗೆ ಎತ್ತುತ್ತಾ ಇದೆಯಾ? ಇದೇನು ಗೊತ್ತೇನೋ, ತೋಳಲ್ವಾ ಕಣೋ, ತೊಲೆ ತೊಲೆ. ಎಂತ ಬ್ರೋ, ಸುಸ್ತಾಗೋಯ್ತಾ? ನೀರು ಕುಡಿತಾ ಇದ್ದೀರಾ? ಆ ಚೆಸ್ಟ್ ವೇರಿಯೇಷನ್ ಮುಗಿದ್ಮೇಲೆ ತುಂಬಾ ಸ್ವೆಟ್ ಆಗಿದ್ವಿ. ಈಚೆ ಗಾಳಿ ಬಿಸುತ್ತಲ್ಲ ಅಂತ ಈಚೆ ಬಂದು ನೋಡಿದ್ರೆ ಈ ತರ ಇತ್ತು. ನೆಕ್ಸ್ಟ್ ವರ್ಕೌಟ್ ಬಂದ್ಬಿಟ್ಟು ಪ್ಯಾರಲಲ್ ಬಾರ್ ಡಿಪ್ಸ್. ಈ ವರ್ಕೌಟ್ ಮಾಡೋದ್ರಿಂದ ಚೆಸ್ಟ್ ಮಸಲ್ಸ್ ತುಂಬಾ ಸ್ಟ್ರೆಚ್ ಆಗುತ್ತೆ, ಮತ್ತೆ ಚೆಸ್ಟ್ ಮಾತ್ರ ಸೈಕಾಗಿ ಪಂಪ್ ಆಗುತ್ತೆ. ಇವತ್ತಿನ ವಿಡಿಯೋಗೆ ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ನ ಹಮ್ಮಿಕೊಂಬಿಡ್ರಿ, ಮೇಲಿರೋ ಒಂದು ಲೈಕ್ ಬಟನ್ನ ಒತ್ಬಿಡ್ರಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.